ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ಮ್ಯೂಸಿಕ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ಯಾಕಂದರೆ ತುಂಬ ದಿವಸ ಆಯಿತು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಆ ರೀಸನಿಂದ ಇದು ಎಲ್ಲ ಊರಲ್ಲಿರೋ ವ್ಲಾಗ್ನ ಶೂಟ್ ಮಾಡಿ ಇಟ್ಕೊಂಡಿರೋದಿದೆ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಪ್ರತಿಯೊಂದು ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಹಾಗೆ ವ್ಲಾಗ್ ಇಷ್ಟ ಆಗ್ತಾ ಇದೆ ಅಂದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾವೆಲ್ಲರೂ ಸೇರಿಬಿಟ್ಟು ನಮ್ಮ ಮನೆ ದೇವರಿಗಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಊರಿಗೆ ಹೋಗಿದ್ದೀವಲ್ವಾ, ಸೊ ಊರಿಗೆ ಹೋದ್ಮೇಲಂತೂ ಕಂಪಲ್ಸರಿ ಮನೆ ದೇವ್ರ ದರ್ಶನ ನಾವು ಮಾಡಲೇಬೇಕು. ಅದು ಬೇರೆ 1 ವರ್ಷ ಆದಮೇಲೆ ನಾವು ಊರಿಗೆ ಬರ್ತೀವಲ್ವ, ಆ ರೀಸನಿಂದ ನಾವು ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳೋದು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕೆಲಸ. ದೇವ್ರಿಗೆ ಹೋಗೋದು, ಯಾಕಂದರೆ ಎನಿ ಟೈಮ್ ಬರೋಕ್ಕಾಗಲ್ವಲ್ಲ. ಆ ರೀಸನಿಂದ ವರ್ಷಕ್ಕೊಂದು ಸರಿ ಬಂದಮೇಲೆ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಮನೆ ದೇವ್ರ ದರ್ಶನ ಎಲ್ಲ ಮಾಡ್ತೀವಿ. ಹಾಗೆ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ತುಂಬ ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಊರಿಗೆ ಬಂದುಬಿಟ್ಟು ಏನೇನೋ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋ ರೀಸನ್ಗೆ ವ್ಲಾಗ್ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ. ಆ ರೀಸನಿಂದ ಸೊ ಅದಕ್ಕೆ ನೋಡಿ ಹೋಗ್ತಾ ಇದ್ದೀವಿ. ಆಟೋ ಮಾಡ್ಕೊಂಡಿದ್ವಿ. ಊರಲ್ಲೆಲ್ಲ ಕ್ಯಾಬ್ ಅಂತೂ ಸಿಗಲ್ಲ, ಬೆಂಗಳೂರು ಥರ ಅಂತೂ ಇದು ಇಲ್ಲ. ಸೊ ಅದಕ್ಕೋಸ್ಕರ ಅಂತ ಕ್ಯಾಬ್ ಮಾಡಿಲ್ಲ, ಏನೂ ಇಲ್ಲ. ಆಟೋ ಇತ್ತು, ಮನೆ ಆಟೋನೇ ಇತ್ತು. ಸೊ ಆಟೋದಲ್ಲಿ ಕೂತ್ಕೊಂಡ್ಬಿಟ್ಟು ಹೋಗೋಣ ಅಂತ ಎಲ್ಲರೂ, ನಂದು ವಾರ್ಗಿತಿ ಮಕ್ಕಳು, ನಮ್ಮ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನಮ್ಮನೆ ದೇವರು ವೀರಭದ್ರೇಶ್ವರ, ಚಾಂಗ್ಲೇರಿ ವೀರಭದ್ರೇಶ್ವರ ಅಂತ. ನಿಮ್ಮನೆ ದೇವರೆಲ್ಲ ಯಾರು ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಸೊ ಇದು ನೋಡಿ ಮನೆ ದೇವರು ಚಾಂಗ್ಲೇರಿ ಅಂತ ಇದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜಾತ್ರೆ ಮಹೋತ್ಸವ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಸೂಪರಾಗಿರುತ್ತೆ. ಇದು ಮೇನ್ ಎಂಟರ್ ಅಂತಲೇ ಹೇಳ್ಬೋದು. ಈ ಥರ ಬರುತ್ತೆ ನಮ್ಮ ಮನೆ ದೇವರು, ಚಾಂಗ್ಲೇರಿ ದೇವ್ರ ದರ್ಶನ. ಸೊ ನಾನು ದೇವ್ರ ದರ್ಶನ ಮಾಡ್ತಾ ಇದ್ದೀನಿ, ನನ್ನ ಜೊತೆ ನಿಮಗೂ ಕೂಡ ಮಾಡಿಸ್ತಾ ಇರೋದು. ಸೊ ನೀವೇನೇನೆಲ್ಲ ಆಸೆ ಪಟ್ಟಿದ್ದೀರಾ ಅದೆಲ್ಲ ಈಡೇರಲಿ ಅಂತ ಅಂದ್ಕೊಂಡಿದ್ದು ದೇವ್ರು ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊಳ್ಳೋದು. ಸೊ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಪ್ಲ್ಯಾನಿಂಗ್ ಬೇರೆ ಇದೆ, ಏನೇನು ಮಾಡ್ತೀವೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಮನೆ ದೇವ್ರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಬೇರೆ ಟೆಂಪಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈವ್ನಿಂಗ್ ಟೈಮಲ್ಲಿ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸಿ ಮನೆಗೆಲ್ಲ ಹೋದ್ಮೇಲೆ ಯಾವ್ಯಾವ ಥರ ಪ್ಲ್ಯಾನಿಂಗ್ ಆಗುತ್ತೆ ಅಂತ ನೋಡ್ಕೋಬೇಕು. ಸೊ ಇಲ್ಲೆಲ್ಲ ಮಕ್ಳಿಗೆ ಕರ್ಕೊಂಡು ಬಂದರೆ ಅಂತೂ ತುಂಬ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ತುಂಬ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆ ಆಗಿರ್ಬೋದು, ಮತ್ತು ಮಕ್ಕಳ ತಲೆ ಕೂದಲು ಕೊಡೋದಿರ್ಬೋದು, ಪ್ರತಿ ಒಂದು ಫಂಕ್ಷನ್ ಮಾಡ್ತಾರೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಮಾಡ್ತಾರೆ. ಸೊ ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು, ಆ ಥರ ಇದೆ. ಸೊ ನೋಡಿ, ಫುಲ್ ದೇವಸ್ಥಾನ ಈ ಥರ ಬರುತ್ತೆ. ಸೊ ನಾನು ಒಳಗಡೆ ಹೋದ್ಮೇಲೂ ದೇವ್ರಿಗೆ ತೋರಿಸೋದು ರೂಲ್ಸ್ ಇತ್ತು ಅಂದರೆ ತೋರಿಸ್ತೀನಿ, ಇಲ್ಲ ಅಂದರೆ ಒಂದು ಪಿಕ್ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾಕಂದರೆ ಅಲೌಡ್ ಇರ್ತಾ ಇಲ್ವಲ್ಲ ಈ ನಡುವೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದು, ಒಳಗಡೆ ದೇವರೆಲ್ಲ ತೋರಿಸೋದು ಅಂತ ಅಲೌಡ್ ಇಲ್ವಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಒಳಗಡೆ ಒಂದು ಗುಂಡ ಥರ ಇದೆ. ಈ ಕಡೆ ಎಲ್ಲ ಹೇಳ್ತಾರೆ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರ ಸ್ನಾನ ಮಾಡೋಕ್ಕೂ ಗುಂಡ ಅಂತಲೇ ಕರೀತಾರೆ. ಸೊ ಇದು ಎಲ್ಲ ಮೊನ್ನೆ ರೀಸೆಂಟಾಗಿಯೇ ದೇವ್ರದ್ದು ಜಾತ್ರೆ ಎಲ್ಲ ಮಹೋತ್ಸವ ಮುಗ್ದಿತ್ತಲ್ವ, ಅದರಿಂದ ಕ್ಲೀನ್ ಎಲ್ಲ ಮಾಡಿದರು. ಕ್ಲೀನ್ ಮಾಡಿರೋಕ್ಕೋಸ್ಕರ ನೀರಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು, ನೀಟಾಗಿ ಇಟ್ಕೊಂಡಿದ್ರು. ಸೊ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲೋ ಮಕ್ಕಳು ಒಳಗಡೆ ಕೂತ್ಕೊಂಡ್ರು ಅಂದರೆ ಹೊರಗಡೆ ಬರಬೇಕೇ ಅನ್ನಲ್ಲ, ಅಷ್ಟು ತಣ್ಣಗಿತ್ತು. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ವ, ಅದರಿಂದ ನೀರಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಇತ್ತು. ಬಟ್ ನಮಗೆ ಮತ್ತೆ ಮುಂದೆ ಬೇರೆ ಎಲ್ಲ ಕೆಲಸ ಇದೆ, ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ ಅಂತ ಅಂದ್ಕೊಂಡು ಬೇಗ ಬೇಗ ಮುಂದೆ ಬರ್ತಾ ಇದ್ದೀವಿ. ದೇವ್ರ ದರ್ಶನ ಮುಗಿಸ್ಬಿಟ್ಟು ಮುಂದೆ ಎಲ್ಲ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡೇ ಬೇಗ ಬೇಗ ಮಾಡ್ತಾ ಇರೋದು ಎಲ್ಲ. ಸೊ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ, ಇದು ಒಳಗಡೆ ಹೋಗ್ತಾ ಇರೋದು. ಸೊ ಸ್ವಲ್ಪ ನಮ್ಮ ಹರಕೆ ಅಂದರೆ ಎಲ್ಲ ತುಂಬ ದಿವಸದಿಂದ ಏನೇನೋ ಅಂದ್ಕೊಂಡಿರೋದಿತ್ತು, ಅದೆಲ್ಲ ಪೆಂಡಿಂಗ್ ಇತ್ತು. ಮೇನ್ ರೀಸನ್ ಈ ಸರಿ ಅದನ್ನೆಲ್ಲ ಮಾಡಬೇಕು ಅಂತಲೇ ಬಂದಿರೋದು. ಆ ರೀಸನ್ಗೆ ಬಂದು ಎಲ್ಲನೇ ಮುಗಿಸ್ಕೊಂಡ್ಬಿಟ್ಟು ಹೋಗಬೇಕು ಅಂತ ಇಟ್ಟಿದ್ದೀನಿ ಎಕ್ಸ್ಪೆಕ್ಟು. ನೋಡಬೇಕು ಹೇಗಾಗುತ್ತೋ, ಏನೇನು ಅಂದ್ಕೊಂಡಿರೋದೆಲ್ಲ ಆಗುತ್ತಾ ಇಲ್ವಾ ಏನು ಅಂತ. ನೋಡಿ ಒಳಗಡೆ ದೇವ್ರ ದರ್ಶನ ತೋರಿಸ್ತಾ ಇರೋದು. ದೇವ್ರು ಕಾಣಿಸ್ತಾ ಇದ್ದಾರೆ, ವೀರಭದ್ರೇಶ್ವರ ಅಂತ. ತುಂಬ ಪವರ್ಫುಲ್ಲಾಗಿರುವಂಥ ದೇವರು ಅಂತಲೇ ಹೇಳ್ಬೋದು. ಸೊ ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಎಲ್ಲ ಈಡೇರುತ್ತೆ ಅಂತ ಹೇಳ್ತಾರಲ್ವ, ಆ ಥರನೇ ಇರೋದು. ಸೊ ನಮ್ಮದೆಲ್ಲ ಭಕ್ತಿಯಿಂದ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ನಮ್ಮದು ಹುಂಡಿಯಲ್ಲಿ ಏನು ಹಾಕಬೇಕು ಅದನ್ನೆಲ್ಲ ತುಂಬ ಪೆಂಡಿಂಗಾಗಿ ಇಟ್ಟಿರೋದಿತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಮಾತು ಹೇಳ್ಕೊಂಡ್ಬಿಟ್ಟು
ಅಲ್ಲೇ ಪ್ರಸಾದ ಕೂಡ ಕೊಟ್ಟಿದ್ದರು. ಆ ಪ್ರಸಾದ ಎಲ್ಲ ತಿಂದ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಯಾಕಂದರೆ ಮನೆಗೆ ಬರೋಷ್ಟ್ರಲ್ಲಿ ತುಂಬ ಲೇಟಾಗಿತ್ತು. ಮನೆಗೆ ಬಂದಮೇಲೆ ಮತ್ತೆ ಆ ಕಡೆ ಕೆಲಸ ಈ ಕಡೆ ಕೆಲಸ ಅಂದ್ಕೊಂಡು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಗಂಟ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ಗೆ ಬೇರೆ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿ ಆದ್ವಿ. ಅಷ್ಟರಲ್ಲಿ ಮನೆ ಹತ್ರ ಗಾಡಿ ಕೂಡ ಬಂದು ನಿಂತ್ಕೊಂಡಿತ್ತು. ನಾವೆಲ್ಲರೂ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ನಂದು ವಾರ್ಗಿತಿ ಮಕ್ಕಳು, ನಮ್ಮ ಕಿರಣ್, ಸಂದೀಪ್, ಹಸ್ಬೆಂಡ್, ಅತ್ತೆ, ಮಾವ ಎಲ್ರಿಗೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರೋದಿತ್ತು. ಅದಕ್ಕೋಸ್ಕರ ಹೋಗಲ್ಗಿಂತ ಮುಂಚೆ ಇಲ್ಲಿ ಗಾಡಿ ಪೂಜೆನ ಮಾಡ್ತಾಯಿದ್ದೀವಿ. ಯಾಕಂದರೆ ಎಲ್ಲಾದರೂ ಹೋಗ್ತೀವಿ ಅಂದರೆ ಒಂದು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ಮನೆಯಿಂದ ಹೊರಗಡೆ ಹೋದರೆ ಏನೇ ಅಂದ್ಕೊಂಡ್ರೂ ಶುಭ ಕಾರ್ಯ ನೆರವೇರುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ನನ್ನ ವಾರ್ಗಿತಿ ಮಗನು ಯಾವ್ಯಾವ ಥರ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ. ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವನೇ ತೆಂಗಿನಕಾಯಿ ಹೊಡಿಬೇಕು, ಅವನೇ ಎಲ್ಲ ಮಾಡಬೇಕು. ಅವ್ನು ಹೇಗೆ ಮಾಡ್ತಾರೆ ಯಾರು ಹೇಳ್ಕೊಡೋದು ಅವಶ್ಯಕತೆಯೇ ಇಲ್ಲ ಅವರಿಗೆಲ್ಲ. ಅಷ್ಟು ಫಾಸ್ಟಾಗಿ ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಊದುಬತ್ತಿ ಎಲ್ಲ ಬೆಳಗಿ ಕರ್ಪೂರ ಎಲ್ಲ ಬೆಳಗಿ ತೆಂಗಿನಕಾಯಿ ಎಲ್ಲ ಮುಗಿಸಿದ್ವಿ. ಸೊ ಇಲ್ಲಿ ಪ್ಲೇಸ್ ಮಾತ್ರ ಸ್ವಲ್ಪ ದೂರದಲ್ಲಿ ಬಂದಮೇಲೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾಕಂದರೆ ಡೀಸೆಲ್ ಹಾಕಿಸ್ಕೊಳ್ಬೇಕು ಅಂತ ನಿಂತ್ಕೊಂಡಿರೋದು. ನನಗೆಲ್ಲ ಕಡೆ ಗ್ರೀನರಿ ಎಲ್ಲ ನೋಡಿ ತುಂಬ ಅಂದರೆ ತುಂಬ ಲೈಕ್ ಆಯಿತು. ಸೊ ಹಾಗೆ ತಣ್ಣ ಗಾಳಿ ಬೇರೆ ಬರ್ತಾಯಿತ್ತು, ಈವ್ನಿಂಗ್ ಟೈಮ್ ಅಲ್ವಾ. ಸೊ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಗಾಡಿ ಬಿಟ್ಟದಾದಮೇಲೆ ಮಕ್ಕಳು ಮಸ್ತಿ ಎಲ್ಲ ನೋಡೋಕ್ಕಾಗಲ್ಲ, ಆ ಥರ ಡ್ಯಾನ್ಸ್ ಆಡ್ತಾರೆ. ಒಳಗಡೆ ಫುಲ್ಲು ಡಿಜೆ ಎಫೆಕ್ಟಲ್ಲಿ ಇರೋದು ಗಾಡಿ ಇತ್ತು. ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ, ನೀವೇ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಫುಲ್ ಮಸ್ತಿ. ಯಾಕಂದರೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು, ಯಾರು ಡಿಸ್ಟರ್ಬೆನ್ಸ್ ಮಾಡೋರು ಇರಲಿಲ್ಲ, ಏನೂ ಇಲ್ಲ. ಎಷ್ಟಾದರೂ ಸೌಂಡ್ ಮಾಡ್ಕೊಳ್ಳಿ, ಹೆಂಗಾದರೂ ಮಾಡಿ ಅಂತ ಅಂದ್ಕೊಂಡ್ಬಿಟ್ಟು ಫುಲ್ ಮೂವಿ ಸಾಂಗ್ ಎಲ್ಲ ಹಾಕಿಬಿಟ್ಟು ಸೂಪರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಸೌಂಡ್ ಕೊಡೋಣ ಅಂದರೆ ಕೂಡ ಕಾಪಿರೈಟ್ ಬರುತ್ತೆ ಅಂತ ಸೌಂಡ್ ಎಲ್ಲ ರಿಮೂವ್ ಮಾಡಿದ್ದೀನಿ, ನಾನೇ ವಾಯ್ಸ್ ಕೊಡ್ತಾ ಇರೋದು. ಅವನಂತೂ ನನ್ನ ವಾರ್ಗಿತಿ ಚಿಕ್ಕ ಮಗನಂತೂ ಶರ್ಟ್ ಎಲ್ಲ ಕಳೆದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಹೇಳೋಕ್ಕಾಗಿಲ್ಲ, ಆ ಥರ. ಸೊ ಡ್ಯಾನ್ಸೆಲ್ಲ ಫುಲ್ ಎಂಜಾಯ್ ಎಲ್ಲ ಮಾಡೋದಾದಮೇಲೆ 9 10 ಈ ಥರ ಆಗಿತ್ತು. ಇಲ್ಲಿ ಮಹಾರಾಷ್ಟ್ರ ತುಳಜಾಭವಾನಿ ಅಂತ ಇದೆ, ಅಂದರೆ ತುಳಜಾಪುರ ಟೆಂಪಲ್ ಅಂತಲೇ ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ ಇದು. ಸೊ ತುಳಜಾಪುರ ಅಂದರೆ ಅಮ್ಮನವ್ರದ್ದು ಟೆಂಪಲ್ ಇದೆ ಇದು. ಸೊ ತುಂಬ ಪವರ್ಫುಲ್ ಅಮ್ಮನವ್ರು ಅಂತಲೇ ಹೇಳ್ಬೋದು. ನಾವು ನೈಟ್ ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿತ್ತು, ಅದು ಇದು ಅಂದ್ಕೊಂಡ್ಬಿಟ್ಟು ಕೂತ್ಕೊಂಡು ಅರ್ಲಿ ಮಾರ್ನಿಂಗೆ 3 ಈ ಥರ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಆ ರೀಸನ್ನಿಂದ ನಾವು ನೋಡಿ ತುಳಜಾಪುರದ ತುಳಜಾಭವಾನಿ ಇದು ಮೇನ್ ಎಂಟರ್ ಟೆಂಪಲ್ ಅಂತಲೇ ಹೇಳ್ಬೋದು. ಮದುವೆ ಇದ್ದರೆ ಕೂಡ ಇಲ್ಲೇ ಬರ್ತಾರೆ, ಪ್ರತಿ ಒಂದಕ್ಕೂ ಇಲ್ಲೇ ಬಂದುಬಿಟ್ಟೇ ಕೆಲಸ ಮುಗಿಸ್ಕೊಂಡು ಅವ್ರು ಮದುವೆ ಆಗಬೇಕು, ಆ ಥರ ಇರೋದು. ಇದೇ ತುಳಜಾಪುರದ ತುಳಜಾಭವಾನಿ ಟೆಂಪಲ್ ಅಂತ. ಸೊ ಒಂದು ಚಿಕ್ಕ ಮದುವೆ ಆಗಬೇಕು ಅಂದ್ರೂ ಹುಡುಗ ಹುಡುಗಿ ಬಂದು ಇಲ್ಲಿ ದೇವ್ರ ದರ್ಶನ, ತಾಯಿ ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ. ಅದು ನಾವು ಹೋಗಿರೋದು ಮಂಗಳವಾರ ಬೇರೆ ಇತ್ತು. ತುಂಬ ಅಂದರೆ ತುಂಬ ರಶ್ ಆಗಿತ್ತು. ಇದು ನಾವು ಎನಿ ಟೈಮ್ ಹೋಗ್ತಾ ಇರ್ತೀವಿ, ಊರಿಗೆ ಹೋದಾಗ ಒಂದ್ಸರಿ ವಿಸಿಟ್ ಮಾಡ್ತೀವಿ. ಸೊ ತುಂಬ ಅಂದರೆ ತುಂಬ ಪ್ರಸಿದ್ಧವಾದ ತಾಯಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಗಣೇಶನ ದೇವರ ದರ್ಶನ ಮಾಡ್ತಾ ಇರೋದು, ತುಂಬ ರಶ್ ಬೇರೆ ಇತ್ತು. ಏನು ಜನ ಅಂತೀರಾ, ಅಷ್ಟೊಂದು ಜನ, ನಿಂತ್ಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ. ಅರ್ಲಿ ಮಾರ್ನಿಂಗ್ 1:30 2 ಏನೋ ಓಪನ್ ಆಗಿರೋ ಟೆಂಪಲ್ ಇದು. ಸೊ ತುಂಬಾ ಅಲ್ಲೇ ಮಾರ್ನಿಂಗ್ 6 ಗಂಟ ಉಳಿದಿದ್ವಿ, ಅಷ್ಟೊಂದು ರಶ್ ಇತ್ತು. ತುಂಬ ಅಂದರೆ ತುಂಬ ಜನ ಕೂಡ ಇದ್ರು. ಹಾಗೆ ಜನದಲ್ಲಿ ಹೋಗಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಸೊ ಅಲ್ಲಿ ಒಳಗಡೆಯಿಂದ ದೇವ್ರು ತೋರ್ಸೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಔಟ್ಸೈಡಿಂದನೇ ನಿಮಗೆ ದೇವ್ರ ದರ್ಶನ ತೋರಿಸ್ತಾ ಇರೋದು. ಸೊ ಯಾವ ಥರ ಇದೆ ಟೆಂಪಲ್ಲು, ತುಂಬ ಅಂದರೆ ತುಂಬ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ಯಾವ ಕಡೆಯಿಂದ ಅಂತೂ ಬರ್ತಾರೆ ಅಂದರೆ ಲೆಕ್ಕಕ್ಕಿಲ್ಲ, ಆ ಕಡೆಯಿಂದ ಎಲ್ಲ ಬರ್ತಾರೆ. ಫುಲ್ ಇದು ಮಹಾರಾಷ್ಟ್ರದಲ್ಲಿರೋದು ಇದು. ಅದಕ್ಕೋಸ್ಕರ ಪುಣೆ, ಯಾರಾದರೂ ಪುಣೆ ಈ ಥರ ಎಲ್ಲ ಹತ್ತಿರ ಇದ್ದೀರಾ ಅಂದ್ರೂ ಆರಾಮಾಗಿ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಸೊ ತುಂಬ ಅಂದರೆ ತುಂಬ ಪವರ್ಫುಲ್ ಅಂತ ದೇವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ, ತುಂಬ ಪ್ರಸಿದ್ಧವಾದ ಟೆಂಪಲು. ನಾವು ಏನೇ ಮನಸ್ಸಿಂದ ಭಕ್ತಿಯಿಂದ ಕೇಳ್ಕೊಂಡ್ರೂ ಈಡೇರುತ್ತೆ ಅಂತ ಅಂದ್ಕೊಂಡು ನಂಬಿರೋ ಅಂಥ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬ ಶ್ರೇಷ್ಠವಾದ ಟೆಂಪಲು, ಅಷ್ಟು ಚೆನ್ನಾಗಿತ್ತು ಟೆಂಪಲ್ ಎಲ್ಲ. ನಾವೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿ
ಸುತ್ತ ರೌಂಡೆಲ್ಲ ಹಾಕಿಬಿಟ್ಟು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅದು ಅರ್ಲಿ ಮಾರ್ನಿಂಗ್ ಬೇರೆ ಇತ್ತಲ್ವ, ಸೂಪರಾಗಿತ್ತು ಕ್ಲೈಮೇಟು. ಬಿಸಿಲಿದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಈ ಥರ ಇರುತ್ತೆ. ಬಟ್ ಅರ್ಲಿ ಮಾರ್ನಿಂಗ್ ಅಲ್ವಾ, ತಣ್ಣಗೆ ಗಾಳಿ ಬಿಡ್ತಾ ಇತ್ತು. ಸೊ ಚೆನ್ನಾಗಿ ಕೂಡ ಅನ್ನಿಸ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆ ದೇವ್ರ ದರ್ಶನ ಎಲ್ಲ ಮಾಡೋದು. ಸೊ ನಾವೆಲ್ಲರೂ ಫುಲ್ ಫ್ಯಾಮ್ಲಿ ಎಲ್ಲರೂ ಬಂದಿದ್ವಿ. ಎಲ್ಲ ಕಡೆ ಜನ ಅಂದರೆ ಜನ ಇದ್ದರು. ಫುಲ್ ಫ್ಯಾಮ್ಲಿ ಮೆಂಬರೆಲ್ಲ ಸೇರಿಬಿಟ್ಟು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ಒಂದೊಂದು ಕಡೆ ಒಂದೊಂದು 5-5 ನಿಮಿಷ ನಿಂತ್ಕೊಂಡ್ಬಿಟ್ಟು ದೇವ್ರ ದರ್ಶನನ ಮಾಡಿದ್ವಿ. ತುಂಬ ಚೆನ್ನಾಗಿ ಮನಸ್ಸು ಒಂಥರ ಏನೋ ಅದು ಅಂತಾರಲ್ವ, ಮನಸ್ಸು ಹಾಳಾಗ್ತಾ ಇದೆ ಅಂದರೆ ಸ್ವಲ್ಪ ದೇವ್ರ ಹತ್ರ ಬಂದು ಕೂತ್ಕೊಂಡ್ರೆ ಮನಸ್ಸೆಲ್ಲ ಹಗುರ ಆಗುತ್ತೆ ಅಂತ ಹೇಳ್ತಾರಲ್ವ. ಆ ಥರ ನಮಗೇನಾದರೂ ಮೈಂಡಲ್ಲಿ ನೆಗೆಟಿವಿಟಿ ಬರ್ತಾ ಇದೆ ಅಂತ ಅಂದರೆ ಸ್ವಲ್ಪ ದೇವ್ರ ದರ್ಶನ ಇಲ್ಲ ದೇವ್ರ ನಾಮ ಏನೋ ಒಂದು ಕೇಳ್ತಾ ಇದ್ದರೆ ಮನಸ್ಸೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ. ಇದು ಮತ್ತು ನಾನು ಏನು ತೋರಿಸ್ತಾ ಇದ್ದೀನಲ್ವ ಟಿ ವಿಲಿ, ಇದು ಆನ್ಲೈನ್ ದರ್ಶನ. ಸೊ ಯಾರೆಲ್ಲ ಆನ್ಲೈನ್ ಕ್ಯೂವಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ಆನ್ಲೈನ್ ದರ್ಶನ ಮಾಡಬೇಕು ಅಂತಾರಲ್ವ, ಇವಾಗಿಂದು ಟ್ರೆಂಡು ಆನ್ಲೈನ್ ಅಂತ ಬಂದಿರೋದು. ಅದೇ ಥರ ಆನ್ಲೈನ್ ದರ್ಶನನೇ ತೋರಿಸೋದು. ಇವರೇ ತುಳಜಾ ಭವಾನಿ. ನಾನು ಪಿಕ್ ಮಾತ್ರ ಹಾಕಿರೋದು ನಿಮಗೆ ಅರ್ಥ ಆಗಲಿ ಯಾವ ದೇವರು ಅಂತ ಅನ್ನೋ ರೀಸನ್ಗೆ. ಸೊ ಇವತ್ತಿನ ವಿಡಿಯೋ ಮಾತ್ರ ಈ ಥರ ಫೈನಲಾಗಿ ಈ ಥರ ಬಂದಿದೆ. ಜನ ನೋಡ್ತಾ ಇದ್ದೀರಲ್ವ. ಸೊ ನಾನು ಮತ್ತು ಮೇಲ್ಗಡೆ ಒಂದು ತುದಿಲಿ ನಿಂತ್ಕೊಂಡ್ಬಿಟ್ಟು ನಾನು ಶೂಟ್ ಮಾಡ್ತಾ ಇದ್ದೆ, ಜನ ಎಲ್ಲ ತೋರಿಸ್ಬೇಕು ನಿಮಗೆ ಅಂತ. ಅಷ್ಟರಲ್ಲಿ ನಮಗೆ ಬೆಳಗಾಗಿತ್ತು. ಸೊ 6 ಗಂಟೆ 6:30 ಈ ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತ ನಾವು ಬೇಗ ಮನೆಗೆ ಬಂದರೆ ಮತ್ತೆ ಮುಂದಿನ ಕೆಲಸನೂ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿಂದ ಬೇಗ ಬಂದ್ವಿ. ಒಂದು 8-8:30 ಸುಮಾರು ಒಂದು ಹೋಟ್ಲಲ್ಲಿ ನಿಂತ್ಕೊಂಡ್ಬಿಟ್ಟು ಟಿಫನ್ನ ತಿಂದ್ವಿ. ಇವಾಗ ಟಿಫನ್ ತಿಂದ್ಬಿಟ್ಟು ಡೈರೆಕ್ಟಾಗಿ ಊರಿಗೆ ಹೋಗ್ತೀವಿ. ಯಾಕಂದರೆ ಇಲ್ಲಿಂದನೇ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದು. ಯಾಕಂದರೆ ಟಿಫನ್ ತಿಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ಹೋಗಬೇಕು ಗಾಡಿಯಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್.